ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರು ಎಲ್ರಿಗೂ ಒಂಚೂರು ನಾನು ನರ್ವಸ್ ಆಗ್ಬಿಟ್ಟಿದ್ದೀನಿ, ಯಾಕಂದರೆ ಸ್ವಲ್ಪ ಟೆಕ್ನಿಕಲಿ ಒಂಚೂರು ಇದಾಯ್ತಲ್ಲ, ಅಲ್ಲಿಂದನೇ ನನಗೆ ಒಂದು ಸ್ವಲ್ಪ ಭಯ ಆಯಿತು. ಥ್ಯಾಂಕ್ ಯು ನವರಸನ್ ಸರ್, ಮತ್ತೆ ಎಲ್ಲ ಕೋಪಪ್ ಮಾಡಿ ನನಗೆ ಇವತ್ತು ಮತ್ತೆ ಸಕ್ಸಸ್ ಮಾಡಿದ್ರಿ. ಸೊ ಎಲ್ರಿಗೂ ನಮ್ಮ ಪ್ರಿಂಟ್ ಮೀಡಿಯಾ ಆಗಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಬಂದಿದ್ದೀರಾ. ಫಸ್ಟು ತಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮ ಆಗಬೇಕು ಅನ್ನೋದಕ್ಕೆ ಮೇನ್ ರೀಸನ್ ನಮ್ಮ ನಿರ್ಮಾಪಕರಾದ ಶ್ರೇಯಸ್ ಅವರು, ಪದ್ಮಮ್ಮ ಅವರು ಹಾಗೂ ಜಯರಾಮ್ ಸಾಹೇಬ್ರವರು. ಸೊ ಅವರೆಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ತುಂಬಾ ಮಾತಾಡಬಾರ್ದು, ಯಾಕಂದರೆ ಇವತ್ತು ಸ್ಟಾರ್ ಇವರೇ ಮಾತಾಡಬೇಕು ಹೆಚ್ಚಾಗಿ. ಹಾಗೆ ಚೈತನ್ಯ ಸರ್ ಅವ್ರಿಗೂ ಧನ್ಯವಾದಗಳು. ನನ್ನ 25ನೇ ಸಿನಿಮಾ, ಅವರ 10ನೇ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಸೊ ಅವ್ರಿಗೂ ನಮ್ಮೆಲ್ರಿಗೂ ಒಂದು ಬಲ ನೀಡೋಷ್ಟು ಮತ್ತಷ್ಟು ಬಲ ನೀಡೋಕ್ಕೆ, ನಮ್ಮ ಬಲರಾಮನ್ಗೆ ಮತ್ತಷ್ಟು ಬಲ ನೀಡೋಕ್ಕೆ ನಮ್ಮ ಸಂತೋಷ್ ನಾರಾಯಣ್ ಸರ್ ಬಂದಿದ್ದಾರೆ. ಸೊ ಅವ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಮಾಡಿಕೊಟ್ಟಿದ್ದೆ ನಮ್ಮ ಈಗಲ್ ಮೀಡಿಯಾ ನವರಸನ್ ಸಾಹೇಬ್ರಿಗೂ ಧನ್ಯವಾದಗಳು. ಹಾಗೂ ಫುಲ್ ಎಲ್ಲ ಟೀಮು ಅಲ್ಲಿ ಯಾರಿದ್ರು ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸ್ನೇಹಿತರು ಭಾಳಷ್ಟು ಜನ ಬಂದಿದ್ದಾರೆ. ಬೀಟ್ ನಮ್ಮ ಗಿರೀಶ್ ಸಾಹೇಬರು, ಏಪ್ಲೆಕ್ಸ್ ಅವರು, ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ನವೀನ್ ರೆಡ್ಡಿ ಅವರು, ಮಾದೇವ ಸಿನಿಮಾ ಡೈರೆಕ್ಟ್ರು, ಹಾಗೆ ನಮ್ಮ ಅಭಿಷೇಕ್ ಅವರು ಮೈಸೂರಿಂದ ಬಂದಿದ್ದಾರೆ, ಅವ್ರ ಕುಟುಂಬದವರು, ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಚನ್ನಪಟ್ಟಣ ಫ್ರೆಂಡ್ಸು, ಪದ್ಮಮ್ಮ ಅವ್ರ ಫ್ರೆಂಡ್ಸ್, ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಈ VTನ ಇಷ್ಟು ನಮಗೆ ನಾವು ಯಾವ ಒಂದು ವೇದಿಕೆ ಮೇಲೂ ಹೇಳ್ತಿರಲಿಲ್ಲ. ಈ ಒಂದು ವೇದಿಕೆ ಮೇಲೆ ನಿಜವಾಗ್ಲೂ ಹೇಳಬೇಕು, ನಮ್ಮ ಸಿನಿಕಟ್ಸು ಆಕಾಶ್ ಆಗಲಿ ಅಥವಾ ನಮ್ಮ ಕುಮಾರ್ ಅವರಾಗಲಿ, ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳಪ್ಪ. ಯಾಕಂದರೆ ಎಷ್ಟೊಂದು ಸಲ ನಮ್ಮಲ್ಲಿ ಚೇಂಜಸ್ ಆದ್ರೂ 3 ಗಂಟೆ ಬೆಳಗಿನ ಜಾವ 3 ಗಂಟೆವರೆಗೂ ಎಲ್ಲ ಕೆಲಸಗಳು ಮಾಡಿ ಅವತ್ತು ಏನೇ ಫೋಟೋ ಇವತ್ತು ಏನೇ ನೋಡಿದ್ರು ಅವರಿಂದನೇ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಆ್ಯಂಡ್ ಹೆಚ್ಚಾಗಿ ನಮ್ಮ ಕಿರಣ, ಯಾವಾಗಲೂ ಹೇಳ್ತಿರ್ತೀನಿ, ಸೊ ಪಾಪ ಆ ಹುಡುಗ ಏನು ಬರಬೇಕು ಏನು ಎಲ್ಲ ಅವನು ಭಾಳಷ್ಟು ಕಷ್ಟಪಟ್ಟಿದ್ದೇನೆ. ಹಾಗೂ ಎಲ್ಲ ನಮ್ಮ ಹುಡುಗರು ವೆಂಕಿ ಆಗಲಿ, ಆ್ಯಂಡ್ ನಾನು ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ. ಆ್ಯಂಡ್ ಚೈತನ್ಯ ಸರ್ ಅವರ ತಂದೆಯವರು ಹಾಗೂ ತಾಯಿಯವರು ಶ್ರೀಮತಿ ಅವರು ಬಂದಿದ್ದಾರೆ, ಧನ್ಯವಾದಗಳಮ್ಮ, ಥ್ಯಾಂಕ್ ಯು. ಆ್ಯಂಡ್ ಮುಖ್ಯವಾಗಿ ನಮ್ಮ ನಿರ್ದೇಶಕರು ಮಹೇಶ್ ಅವರಲ್ಲಿದ್ದಾರೆ. ಥ್ಯಾಂಕ್ ಯು ಮಹೇಶ್ ಸರ್, ಬಿಕಾಸ್ ಎಲ್ಲ ಒಂದು ಇದರಲ್ಲೂ ನೋಡ್ತಿರ್ತಾರೆ, ಅವರು ಒಂದು ಡೈರೆಕ್ಟರ್ ಆದ್ರೂ ಪಾಪ ಅವರು ಬಂದು ಒಂದಿಷ್ಟು PR ಕೆಲಸಗಳು ನಮಗೋಸ್ಕರ ಮಾಡಿಕೊಟ್ಟು, ಒಂದು ಫ್ರೆಂಡ್ಶಿಪ್ಗೋಸ್ಕರ ಮಾಡಿಕೊಟ್ರು. ಸೊ ಅವ್ರಿಗೂ ಧನ್ಯವಾದಗಳು. ಆ್ಯಂಡ್ ಕಾವ್ಯ, ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ನೆಕ್ಸ್ಟು ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಸೊ ಹಾಗಾಗಿ ನೆಕ್ಸ್ಟು ವೇದಿಕೆ, ಇನ್ನೂ ದೊಡ್ಡ ವೇದಿಕೆ ಮೇಲೆ ನಾವು ಮಾತಾಡ್ತೀವಿ. ಆ್ಯಂಡ್ ಇನ್ನೊಂದು ಮುಖ್ಯವಾದ ಒಂದು ವಿಷಯ ಹೇಳಬೇಕು. ಭಾಳಷ್ಟು ಜನ ಯಾಕೆ ಸಂತೋಷ್ ನಾರಾಯಣ್ ಅವರು ಅಂತ ಕೇಳ್ಬೋದು. ನಮ್ಮಲ್ಲಿ ಆ್ಯಕ್ಚುಲಿ ನೋಡಬೇಕು ಅಂದರೆ ನಮ್ಮಲ್ಲಿ ಇವರ ಒಂದು ಸಂಗೀತ, ಇವರ ಕೆಲಸನ ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇವ್ರು ಯಾರೋ ಅಂತ ಗೊತ್ತಿಲ್ಲದೆ ಭಾಳಷ್ಟು ಜನ ಇವ್ರ ಫೇಸ್ ನೋಡಿರಲ್ಲ. ಬಟ್ ಒಡಚೆನ್ನ ಯಾವುದೇ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಬಂದ್ರೂ, ಒಂದು ಶಾರ್ಟ್ಸಲ್ಲಾಗಲಿ ಅಥವಾ ಯಾರೇ ಗ್ಯಾಂಗ್ಸ್ಟರ್ಗಳ ಬಗ್ಗೆ ಮಾತಾಡಿದ್ರು ಇವರ ಒಂದು ಒಡಚೆನ್ನ ಇದೆ. ಅದೊಂದು ಏನು ಮ್ಯೂಸಿಕ್ ನೋಡಿದ್ರಿ. ಸೊ ಪ್ಲೇ ಮಾಡಿ, ಒಂದು ನಿಮಿಷ. ಸೊ ಈ ಒಂದು ಬ್ಯಾಕ್ಗ್ರೌಂಡು ಸ್ಕೋರ್ ಎಲ್ಲ ನಮ್ಮ ಹುಡುಗರಾಗಲಿ, ನಮ್ಮ ಕರ್ನಾಟಕದ ಜನತೆ ಇವರ ಒಂದು ಮ್ಯೂಸಿಕ್ನ ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಆ್ಯಕ್ಚುಲಿ ಶ್ರೇಯಸ್ ಅವರಾಗಲಿ, ಚೈತನ್ಯ ಸರ್ ಅವರಾಗಲಿ, ನಾವೆಲ್ಲ ಡಿಸೈಡ್ ಮಾಡಿ ಯಾರು ಅಂದರೆ ಈ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಒಂದು ಕಲ್ಟ್ ಸಿನಿಮಾ ಇದಕ್ಕೆ ಯಾರು ಕರೆಕ್ಟಾಗಿ ಒಂದು ಜಸ್ಟಿಫೈ ಮಾಡ್ತಾರೆ ಅಂದಾಗ ಒಂದಿಷ್ಟು ಎಲ್ಲ ಹೆಸರುಗಳು ಬಂತು. ಬಟ್ ಚೈತನ್ಯ ಅವರಾಗಲಿ ಆ್ಯಂಡ್ ಶ್ರೇಯಸ್ ಅವರಲ್ಲಾಗಲಿ ಭಾಳಷ್ಟು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಏನಕ್ಕೆ ಅಂದರೆ, ಒಬ್ಬರು ಮಹಾನ್ ಕಲಾವಿದರು, ಇವರನ್ನು ಅಷ್ಟು ಈಸಿಯಾಗಿ ನಾವು ಕರ್ಕೊಂಬರೋಕ್ಕೆ ಆಗ್ತಿರ್ಲಿಲ್ಲ. ಭಾಳಷ್ಟು ಎಲ್ಲ ರೀತಿಯಲ್ಲಿ ಕಷ್ಟಪಟ್ಟು ಅವ್ರನ್ನ ಕರ್ಕೊಂಬಂದಾಗ ನಮಗೆ ಖುಷಿಯಾಗಿದೆ. ಆ್ಯಕ್ಚುಲಿ ಏನು ಅಂದರೆ, ಬಿಫೋರ್ ಕಲ್ಕಿ ಇವ್ರನ್ನ ಮಾತಾಡಿದ್ವಿ, ಮೇ ಟೈಮಲ್ಲಿ ಮಾತಾಡ್ಸಿದ್ವಿ. ಆಗಲೇ ಬಂದು ಚೈತನ್ಯ ಸರ್ ಒಂದು ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಿದ್ದಕ್ಕೆ ಇವ್ರು ಒಪ್ಕೊಂಡ್ರು. ಆ್ಯಂಡ್ ಅವ್ರು ತುಂಬ ಇಷ್ಟಪಟ್ಟರು.
ಸ್ಕ್ರಿಪ್ಟು ಓಕೆ ನಾನು ಬೇರೆ ಥರದ್ದೇ ಒಂದಿದೆ ಆ್ಯಂಡ್ 70s 80s ಪೀರಿಯಡ್ ಸಿನಿಮಾ ಅಂತ ಅವ್ರಿಗೂ ಭಾಳಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಈ ಸಿನಿಮಾದಲ್ಲಿ ಅಂತೇಳಿ ಅವರು ಭಾಳ ಖುಷಿಪಟ್ಟರು. ನನಗೆ ಬೇರೆ ಥರದ್ದೇ ಒಂದು ಜಾನರ್ ಸಿನಿಮಾ ಕೊಡ್ತಾ ಇದ್ದೀರಾ, ನನಗೆ ಖುಷಿ ಆಗ್ತದೆ ಅಂತೇಳಿ ಭಾಳ ಖುಷಿಯಿಂದ ಕೆಲಸ ಮಾಡ್ತಿದ್ದಾರೆ. ಸೊ ಅವರನ್ನು ನಾವು ನಮ್ಮ ಕನ್ನಡ ಸಿನಿಮಾ ಮಾಡೋಕ್ಕೆ ಕರ್ಕೊಂಬಂದಿದ್ದೀವಿ. ಆ ಒಂದು ಹೆಮ್ಮೆ ನನಗಿದೆ, ನನಗೆ ಅಂತಲ್ಲ ನಮ್ಮ ಇಡೀ ತಂಡಕ್ಕಿದೆ. ತಾವೆಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಿದ್ದೀರೋ ಸೊ ಈ ಸಿನಿಮಾಗೂ ದಯವಿಟ್ಟು ಸಪೋರ್ಟ್ ಮಾಡಬೇಕು, ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಗೆಲ್ರಿಗೂ ಆಶೀರ್ವಾದ ಮಾಡೋಕ್ಕಂತ ಕೇಳ್ಕೊತೀನಿ. ಜೈ ಕರ್ನಾಟಕ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಸಂತೋಷ್ ನಾರಾಯಣನ್ ಸರ್ ಅವರ ಗ್ರ್ಯಾಂಡ್ ವೆಲ್ಕಮ್ ಆಗಿದೆ. ನಮ್ಮ ಮಾಧ್ಯಮ ಮಿತ್ರರು ಪ್ರಶ್ನೆಗಳಿದ್ರೆ ಕೇಳಬಹುದು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮೈಕ್ ಕೊಡಬೇಕು ದಯವಿಟ್ಟು. ಎಸ್, ಕೀರ್ತಿ. Check. Sir, hi sir. Kirti here from Vistara News. Firstly, heartily congratulations and welcome to you, sir. What inspired you to venture into the Kannada film industry? And in addition, who is your favorite Kannada music director? And what makes you to stand out of their composition? One of my main inspirations is my mom. Because she's her literature in Kannada is amazing, and I've always had a thought in the back of the mind that I have not done justice to that language by not even learning it. For me, this is like a gift that you've given. So I always wanted to do films in all languages, and it will be an opportunity for me to understand the culture. I'll try and amalgamate as much as possible. When we did Dasara, I knew little or nothing about the folk music of Telangana, but we could really get into the roots of it. I spent a few months, and my research starts with Chaitanya, with the roots of the land, and one of my favorite composer in Kannada, I have two. One is Raghu Dikshit. He was my ex-boss, and still he's always the boss. So, and then Ajanish Loknath, and I spoke to him recently. I loved his work in Maharaja, and a lot. I love Ravi Basroor, and I don't make an effort to sound different to anybody. I just react to what I do, and if it's loved, I continue doing it. That's it. So there's no effort to shift anything from anybody. Yeah. So, in addition, will you be singing in this film as it is your debut? I don't know if I usually sing all the songs when I compose. Sometimes they retain it. That's how I became a singer. Nobody asked me to sing. So sometimes the movie is shot for 1 or 2 years. Sometimes they just get so used to it that even when a good singer comes and sings it, they'll be like, oh, it's not working. They probably don't understand that it's actually getting better. But for them, they don't want to change it. So then it became a thing, and now, yeah, I don't know how I became a singer. No. Mr. Santosh, yeah. After Kalki, it is said that you are very expensive. One thing. Second thing, how many tunes you are giving for in this cinema actually? Yeah, for me, money should never come in the way of art. So, for example, Varai, the film that released today, I think I spent on the music. So I really don't look at numbers. If the script excites me, and even when I worked on Kalki, I had a long script narration, and then of course I was very, very grateful for the opportunity, but I should be able to deliver. So every film that I work on, irrespective of the size, involves script narration, and there's little or no discussion about the budget. If it excites me, I just work on the film. So I don't want to brand myself as a composer who's charging so much. Of course, when the film is big, they are generous enough to give me more than what I even expect sometimes. So I would like to keep it that way. And the second question was, I saw it. Tunes, yeah. Mr. Chaitanya has to decide that. I'm ready to. We surrender. How I work is I surrender myself to the film, and we just. It's more or less, I become the voice of the script and the director. So, whatever it takes, yeah. I think there'll be quite a few tunes. ನಮ್ಮ ನೇಟಿವಿಟಿಗೆ ಯಾವ ಥರ ಪ್ಯಾಟ್ರನ್ ಇರುತ್ತೆ ಸಾಂಗ್ಸ್ ಅಂತ? Yes, can I answer in English? Yeah. So, there are a few songs in this film which will go very rooted.
And I want to keep, because he has already established that it's set in the 80s, 90s, so there'll be a lot of rooted sounds that you hear, and there'll be a lot of research going on. And I'm very sure that I'll not let you down with the roots of your land. I'll definitely do justice to it, and we have a great team, and it'll go through a lot of layers of critique. And I want to present your music in the way that you would want to hear it, with my compositions on it. That's the idea. Hopefully you'll deliver. ಚೈತನ್ಯ ಅವರೇ, ಈ ಚಿತ್ರದ ಶೂಟಿಂಗ್ ಎಲ್ಲ ಯಾವಾಗ ಪ್ರಾರಂಭ ಆಗುತ್ತೆ? ಮತ್ತೆ ಆ ದಿನಗಳು ಥರ ಈ ಸಿನಿಮಾಗೆ 2 ಹಾಡು ಅಂತ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡಬೇಡಿ ಪಾಪ. ಆ ದಿನಗಳಲ್ಲಿ ಯಾವುದೂ ಹಾಡಿರಲಿಲ್ಲ. ಕಡೆಗೆ ಇಳೆಯರಾಜ ಅವರು 2 ಹಾಡು ಹಾಕಿದ್ರು. ಆದರೆ ಈ ಸತಿ ಹಾಡುಗಳು ಇರುತ್ತೆ ಈ ಹಾಡಲ್ಲಿ, ಈ ಸಿನಿಮಾದಲ್ಲಿ. ಅದರಿಂದ ಇರುತ್ತೆ. ಇನ್ನೊಂದೇನು ಸರ್ ನಿಮ್ಮ ಪ್ರಶ್ನೆ? ಎಷ್ಟು ಹಾಡುಗಳಿರುತ್ತೆ ಸರ್? ಅದು ಸಂತೋಷ್ ನಾರಾಯಣನ್ ಅವ್ರ ಬಗ್ಗೆ ಅವರ ಹೆಂಡತಿ ಮೀನಾಕ್ಷಿ ಅವರು ಒಂದು ಮಾತು ಹೇಳ್ತಿದ್ರು. ಒಬ್ಬರು ನಿರ್ದೇಶಕರು ಅವ್ರ ಹತ್ರ ಬಂದು 5 ಹಾಡುಗಳು ಮಾಡಿಕೊಡಿ ಒಂದು ಸಿನಿಮಾಗೆ ಅಂತ ಕೇಳಿದ್ರಂತೆ. ಕಡೆಗೆ ಅವ್ರ ಸಿನಿಮಾ ಮುಗಿಸಿದಾಗ 9 ಹಾಡುಗಳನ್ನ ಕೊಟ್ಟಿದ್ರಂತೆ. ಸೊ ನಾನು ನಿಜವಾಗ್ಲೂ ಡಿಸೈಡ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ. ನಾನು ಕೆಲವು ಕಡೆ ಬರೀ ಮ್ಯೂಸಿಕ್ ಮೊಂಟಾಜ್ ಅಂತ ಹೇಳಿದ್ರೆ ಅವ್ರು ಅದನ್ನ ಹಾಡುಗಳಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ಲೆಕ್ಕ ನನಗಿನ್ನೂ ಸಿಗ್ತಾ ಇಲ್ಲ. 9 ಇರ್ಬೋದು, 10 ಇರ್ಬೋದು, ಅಥವಾ 5 ಇರ್ಬೋದು, ಗೊತ್ತಿಲ್ಲ. ಹಾಗೆ ಇನ್ನೊಂದು ವಿಷಯ, ಏನು ನೀವು ವಡ ಚೆನ್ನೈದು ನೀವೇನು ಕೇಳಿದ್ರಲ್ಲ, ವಡ ಚೆನ್ನೈದು ಇವರು ಹೇಳಿದ್ದು ಆ್ಯಕ್ಚುಲಿ ಅದು ಥೀಮ್ ಅಲ್ಲ, ಆ್ಯಕ್ಚುಲಿ ಸಾಂಗ್ ಮಾಡಿದ್ರಂತೆ. ಅದನ್ನು ಸಾಂಗ್ ಮಾಡಿ ಇದು ಚೆನ್ನಾಗಿದೆ ತಗೊಳ್ಳಿ ಅಂತ ಸಿನಿಮಾ ಕೊಟ್ಟಿರೋದು ಅದು. Yes, yeah, it was. ಇವ್ರು ಕೆಲಸ We actually made a song, and it turned out to be very bad actually. So I thought, why don't we make this song into a theme, and that became the theme. Yeah.